1930 ಏಪ್ರಿಲ್ 5ರಂದು ಗಾಂಧಿ ನೇತೃತ್ವದಲ್ಲಿ ನೂರಾರು ಸತ್ಯಾಗ್ರಹಿಗಳು ಅಹಮದಾಬಾದ್ನ ಸಬರಮತಿ ಆಶ್ರಮದಿಂದ 24 ದಿನಗಳ ಕಾಲ ನಿರಂತರವಾಗಿ ನಡೆದು ದಂಡಿಗೆ ತಲುಪಿದರು. ಅದರ ನಂತರ 1930 ಏಪ್ರಿಲ್ 6ರ ಬೆಳಗ್ಗೆ ಗಾಂಧಿಯವರು ಸಮುದ್ರ ತೀರದಲ್ಲಿ ಉಪ್ಪು ಮಾಡುವ ಮೂಲಕ ಬ್ರಿಟಿಷರ ಕಾನೂನನ್ನು ಮುರಿದರು. ಈ ಉಪ್ಪಿನ ಸತ್ಯಾಗ್ರಹವು ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡಿಸಿತ್ತು. ಈ ಸತ್ಯಾಗ್ರಹವು ಗಾಂಧಿಯವರು ಪ್ರಾರಂಭಿಸಿದ ಪ್ರಮುಖ ಚಳುವಳಿಗಳಲ್ಲಿ ಒಂದಾಗಿದೆ. ಬ್ರಿಟಿಷ್ ಉಪ್ಪಿನ ಕಾನೂನಿನ ವಿರುದ್ಧ ಗಾಂಧಿಯವರ ಉಪ್ಪಿನ ಸತ್ಯಾಗ್ರಹವು 1930 ಮಾರ್ಚ್ 12ರಂದು ಪ್ರಾರಂಭವಾಯಿತು. ಉಪ್ಪಿನ ಕಾನೂನನ್ನು ಉಲ್ಲಂಘಿಸಿದ್ದಕ್ಕಾಗಿ ಬ್ರಿಟಿಷರು ಸತ್ಯಾಗ್ರಹಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದರು. ಇಷ್ಟಾದರೂ ದೇಶಭಕ್ತರು ಅಲುಗಾಡಲಿಲ್ಲ. ಬ್ರಿಟಿಷ್ ಅಧಿಕಾರಿಗಳು 60,000ಕ್ಕೂ ಹೆಚ್ಚು ಜನರನ್ನು ಬಂಧಿಸಿದರು. ಮೇ 5ರಂದು ಗಾಂಧಿಯವರನ್ನು ಬಂಧಿಸಿದ ನಂತರವೂ ಈ ಸತ್ಯಾಗ್ರಹ ಮುಂದುವರಿಯಿತು. ನಂತರ 1931 ಜನವರಿಯಲ್ಲಿ ಗಾಂಧಿ ಜೈಲಿನಿಂದ ಬಿಡುಗಡೆಯಾದರು. ನಂತರ ಅವರು ಆಗಿನ ವೈಸ್ರಾಯ್ ಲಾರ್ಡ್ ಇರ್ವಿನ್ ಅವರನ್ನು ಭೇಟಿಯಾದರು ಮತ್ತು ಉಪ್ಪಿನ ಸತ್ಯಾಗ್ರಹವು ಈ ಇಬ್ಬರ ನಡುವಿನ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಇದನ್ನು ಇತಿಹಾಸದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಎಂದು ಕರೆಯಲಾಗುತ್ತದೆ. ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಬಾಬು ಜಗಜೀವನ್ ರಾಮ್ ಅವರು 1908 ಏಪ್ರಿಲ್ 5ರಂದು ಬಿಹಾರದಲ್ಲಿ ಜನಿಸಿದರು. ಅವರನ್ನು ಬಾಬೂಜಿ ಎಂದು ಕರೆಯುತ್ತಿದ್ದರು. ಅವರು ಒಬ್ಬ ಭಾರತೀಯ ರಾಜಕಾರಣಿ, ಭಾರತದ ಮೊದಲ ದಲಿತ ಉಪ ಪ್ರಧಾನಮಂತ್ರಿ ಮತ್ತು ಸಂವಿಧಾನ ಸಭೆಯ ಸದಸ್ಯರಾಗಿದ್ದವರು. ಬಾಬು ಜಗಜೀವನ್ ರಾಮ್ ಅವರು ದೇಶದ ಸಂಸದೀಯ ಪ್ರಜಾಪ್ರಭುತ್ವದ ಅಭಿವೃದ್ಧಿಗೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ. ಇದಲ್ಲದೆ ಅವರು ದೇಶದ ದಲಿತ ರಾಜಕಾರಣದ ಪ್ರಮುಖ ಮುಖ ಎಂದು ನೆನಪಿಸಿಕೊಳ್ಳಲ್ಪಡುತ್ತಾರೆ. ಅವರು ದಲಿತರ ಅಭಿವೃದ್ಧಿಗಾಗಿ ಸದಾ ಧ್ವನಿ ಎತ್ತುತ್ತಿದ್ದರು. ದಲಿತ ಸಮುದಾಯದಿಂದ ಬಂದ ಅವರು ಅನೇಕ ಕಷ್ಟಗಳನ್ನು ಎದುರಿಸಬೇಕಾಯಿತು. ಜಾತಿ ಆಧಾರಿತ ತಾರತಮ್ಯವನ್ನು ಎದುರಿಸುತ್ತಿದ್ದ ಜಗಜೀವನ್ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಮತ್ತು ಕಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಉನ್ನತ ಶಿಕ್ಷಣವನ್ನು ಪಡೆದರು. ಜಗಜೀವನ್ ರಾಮ್ ಅವರು ನೆಹರು ಅವರಿಂದ ಹಿಡಿದು ಇಂದಿರಾ ಗಾಂಧಿ ಅವರವರೆಗಿನ ಸರ್ಕಾರಗಳಲ್ಲಿ ಪ್ರಮುಖ ಸಚಿವಾಲಯಗಳ ಜವಾಬ್ದಾರಿಗಳನ್ನು ನಿಭಾಯಿಸಿದರು. 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ನಡೆದಾಗ ಅವರು ದೇಶದ ರಕ್ಷಣಾ ಸಚಿವರಾಗಿದ್ದರು. ಹಾಗೆಯೇ ದೇಶದಲ್ಲಿ ಹಸಿರು ಕ್ರಾಂತಿ ಬಂದಾಗ ಅವರು ದೇಶದ ಕೃಷಿ ಸಚಿವರಾಗಿದ್ದರು. ಜಗಜೀವನ್ ರಾಮ್ ಅವರು 50 ವರ್ಷಗಳ ಕಾಲ ಸಂಸದರಾಗಿದ್ದ ವಿಶ್ವ ದಾಖಲೆಯನ್ನು ಹೊಂದಿದ್ದಾರೆ. ಇಂದಿರಾ ಗಾಂಧಿ ಅವರು ತಾವು ಪ್ರಧಾನಿ ಹುದ್ದೆ ತೊರೆಯುವಾಗ ಜಗಜೀವನ್ ರಾಮ್ ಅವರೇ ಮುಂದಿನ ಪ್ರಧಾನಿ ಎಂದು ಅವರಿಗೆ ಭರವಸೆ ನೀಡಿದ್ದರು ಎಂದು ಹೇಳಲಾಗಿದ್ದರೂ ಅದು ಹಾಗಾಗಲಿಲ್ಲ. ನಂತರ ಜಗಜೀವನ್ ರಾಮ್ ಅವರು ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದರು ಮತ್ತು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಎಂಬ ಹೊಸ ಪಕ್ಷವನ್ನು ಸ್ಥಾಪಿಸಿದರು. ನಂತರ ಜನತಾ ಪಕ್ಷದ ಚಿಹ್ನೆಯ ಮೇಲೆ ಚುನಾವಣೆಗೆ ಸ್ಪರ್ಧಿಸಿದರು. ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನವನ್ನು ಪ್ರತಿ ವರ್ಷ ಸಮಾನತೆಯ ದಿನವನ್ನಾಗಿ ಆಚರಿಸಲಾಗುತ್ತದೆ. 1922 ಏಪ್ರಿಲ್ 5ರಂದು ದೇಶದ ಮೊದಲ ಸ್ತ್ರೀವಾದಿ ಪಂಡಿತ ರಮಾಬಾಯಿ ಮುಂಬೈನಲ್ಲಿ ನಿಧನರಾದರು. ರಮಾಬಾಯಿ ಅವರು ಭಾರತೀಯ ಮಹಿಳೆಯರ ಉನ್ನತಿಗೆ ಪ್ರಬಲ ಬೆಂಬಲಿಗರಾಗಿದ್ದರು. ಮಹಿಳೆಯರ ಉನ್ನತಿಗಾಗಿ ಭಾರತ ಮಾತ್ರವಲ್ಲದೆ ಇಂಗ್ಲೆಂಡಿಗೂ ಸಂಚರಿಸಿದರು. ದೇಶದ ಮಹಿಳೆಯರನ್ನು ಶೋಚನೀಯ ಸ್ಥಿತಿಯಿಂದ ಹೊರತರಲು ಅವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟರು. ರಮಾಬಾಯಿ ತಮ್ಮ ತಂದೆಯಿಂದ ಸಂಸ್ಕೃತ ಭಾಷೆಯ ಜ್ಞಾನವನ್ನು ಪಡೆದರು ಮತ್ತು 12ನೇ ವಯಸ್ಸಿನಲ್ಲೇ 20,000 ಶ್ಲೋಕಗಳನ್ನು ಕಂಠಪಾಠ ಮಾಡಿದ್ದರು. ರಮಾಬಾಯಿ ಮರಾಠಿ ಜೊತೆಗೆ ಕನ್ನಡ, ಹಿಂದಿ ಮತ್ತು ಬಂಗಾಳಿ ಭಾಷೆಗಳನ್ನು ಸಹ ತಿಳಿದಿದ್ದರು. ರಮಾಬಾಯಿಯವರ ಸಂಸ್ಕೃತ ಜ್ಞಾನಕ್ಕಾಗಿ ಅವರಿಗೆ 20ನೇ ವಯಸ್ಸಿನಲ್ಲಿಯೇ ಸರಸ್ವತಿ ಮತ್ತು ಪಂಡಿತ ಎಂಬ ಬಿರುದುಗಳನ್ನು ನೀಡಲಾಯಿತು ಮತ್ತು ಅಂದಿನಿಂದ ಅವರು ಪಂಡಿತ ರಮಾಬಾಯಿ ಎಂದು ಕರೆಯಲ್ಪಟ್ಟರು. ಆದರೆ ನಂತರ ಅವರು ಇಂಗ್ಲೆಂಡಿಗೆ ಹೋದರು. ಅಲ್ಲಿ ಅವರು ಕ್ರಿಶ್ಚಿಯನ್ ಧರ್ಮವನ್ನು ಅಧ್ಯಯನ ಮಾಡಿದರು. ಕೆಲವು ದಿನಗಳ ನಂತರ ಅವರು ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕರಿಸಿದರು. ಯುರೋಪಿನ ಚರ್ಚುಗಳು ಏಪ್ರಿಲ್ 5ಅನ್ನು ಅವರ ನೆನಪಿಗಾಗಿ ಹಬ್ಬದ ದಿನವಾಗಿ ಆಚರಿಸುತ್ತವೆ. ಭಾರತದಲ್ಲಿ ರಾಷ್ಟ್ರೀಯ ಕಡಲ ದಿನವನ್ನು ಏಪ್ರಿಲ್ 5ರಂದು ಆಚರಿಸಲಾಗುತ್ತದೆ. ರಾಷ್ಟ್ರೀಯ ಕಡಲ ದಿನಾಚರಣೆಯು ಬ್ರಿಟಿಷ್ ಭಾರತದಲ್ಲಿ ಹುಟ್ಟಿಕೊಂಡಿತು. 1919ರಲ್ಲಿ ಮುಂಬೈನಿಂದ ಲಂಡನ್ಗೆ ಸಿಂಧಿಯಾ ಸ್ಟೀಮ್ ನ್ಯಾವಿಗೇಷನ್ ಕಂಪನಿ ಲಿಮಿಟೆಡ್ನ ಮೊದಲ ಭಾರತೀಯ ಸ್ಟೀಮ್ ಶಿಪ್ SS ಲಾಯಲ್ಟಿಯ ಮೊದಲ ಪ್ರಯಾಣವನ್ನು ಈ ದಿನವು ಸ್ಮರಿಸುತ್ತದೆ. ಇದು ಭಾರತದ 2ನೇ ಅತ್ಯಂತ ಹಳೆಯ ಹಡಗು ಕಂಪನಿಯಾಗಿದೆ ಮತ್ತು ಗ್ವಾಲಿಯರ್ನ ಸಿಂಧಿಯಾ ರಾಜವಂಶದ ಒಡೆತನದಲ್ಲಿದೆ.